ಇರೋದಿಬ್ರು ಮನೆಯಲ್ಲಿ, ಇವ್ರು 4 ಪ್ಯಾಕೆಟ್ ಮೊಸರು ತಗೊಂಡು ಏನು ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ. ತಿನ್ಬೇಕು ಫ್ರೆಂಡ್ಸ್, ಈ ವೆಜಿಟೇಬಲ್ ತಿನ್ಬೇಕು. ಸಿಟಿ ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣ್ತಾ ಇದೆ ನಮ್ಮ ರಾಣೆಬೆನ್ನೂರು ಸಿಟಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈಗ ಬಂದುಬಿಟ್ಟು 6:30 ಆಗಿದೆ ಟೈಮು. ಇವಾಗ ಜಸ್ಟ್ ಎದ್ಬಿಟ್ಟು ಕಂಪ್ನಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಬಟ್ ಅಷ್ಟರಲ್ಲಿ ನೀರು ಬಿಟ್ಬಿಟ್ಟ. ಆ್ಯಕ್ಚುಲಿ ನಮ್ಮ ಊರಲ್ಲಿ ಇಲ್ಲಿ ನೀರು ಬಿಡೋದೇ ವೀಕ್ಲಿ 1 ಟೈಮ್ ಬಿಡ್ತಾರೆ. ಸೊ ಹಾಗಾಗಿ ಎದ್ಬಿಟ್ಟು ಇವಾಗ ನೀರು ಹಿಡಿತಾ ಇದ್ದೀವಿ. ನೀರು ಹಿಡಿದ್ಬಿಟ್ಟು ನೆಕ್ಸ್ಟ್ ಇವಾಗ ರಂಜಾನ್ ಹತ್ತಿರ ಇದೆ. ಇನ್ನೂ 2 ದಿನ ರಂಜಾನ್ ಸ್ಟಾರ್ಟ್ ಆಗುತ್ತೆ. ರಂಜಾನ್ ತಿಂಗಳು ಬೆಡ್ಶೀಟ್ಗಳನ್ನ ಆಮೇಲೆ ಬಟ್ಟೆಗಳನ್ನು ಎಲ್ಲ ವಾಶ್ ಮಾಡಿಬಿಟ್ಟು ಹಾಕೋಣ ಅಂತ ಹೇಳಿ ನಾನು ಇವಾಗ ಆ್ಯಕ್ಚುಲಿ 7 o'clock ಹೋಗಬೇಕಾಗಿತ್ತು ಕಂಪ್ನಿಗೆ. ಸೊ ಇವತ್ತು 7 o'clock ಹೋಗ್ತಾ ಇಲ್ಲ, ನಾನು 8 o'clock ಜನರಲ್ ಶಿಫ್ಟ್ ಹೋಗ್ತಾ ಇದ್ದೀನಿ. ಯಾಕಂದರೆ ಮನೆಯವ್ರ ಒಬ್ಬರಿಗೆ ಎಲ್ಲ ಹಾಸಿಗೆ ಎಲ್ಲ ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ 8 o'clock ಹೋಗ್ತಾ ಇದ್ದೀನಿ. ನೋಡಬೇಕು. ಇವಾಗ ನೀರು ಹಿಡಿತಾ ಇದ್ದೀನಿ. ಸೊ ನೀರು ಹಿಡಿದ್ಬಿಟ್ಟು ಬಟ್ಟೆ ಎಲ್ಲ ಈ ಬೆಡ್ಶೀಟ್ಗಳು ಅವೆಲ್ಲ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಇವನ್ನೆಲ್ಲ ಒಣಗಾಕಿ ನೀರೆಲ್ಲ ತುಂಬಿಸ್ಬಿಟ್ಟು ನಾನು 8 o'clock ಕಂಪ್ನಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬೆಡ್ಶೀಟ್ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಸೊ ನಾನು ಒಬ್ಳು ಕೈಯಲ್ಲಿ ಕಷ್ಟ ಆಗುತ್ತೆ ಅಂತ ಇವತ್ತು 1 hour ಲೇಟ್ ಹೋಗ್ತಾರೆ ವಾಶ್ ಮಾಡಿ. ಕ್ಲಿಪ್ ಇದೆ ನೋಡ್ರಿ, ಅಲ್ಲಿ ಆ ಕಡೆನೂ ಕಾರ್ನರಲ್ಲಿ ಕ್ಲಿಪ್ ಹಾಕಿದ್ದೀನಿ. ಕ್ಲಿಪ್ ಕೊಡಿ ಇಲ್ಲಿ.
ಅದು ಇಷ್ಟೇ ಇರೋದಾ? ಹ್ಞೂ. ಸೊ ಇವಾಗ ಇಷ್ಟು ಬೆಡ್ಶೀಟು, ಬೆಡ್ ಕವರು, ಕ್ಲಾತ್ಸು ಎಲ್ಲ ಮಡಚಿಡ್ಬೇಕೀಗ. ಪೂರ್ತಿ ಬೆಳಗ್ಗೆ ವಾಶ್ ಮಾಡಿ ಹೋಗಿದ್ದಿದ್ದು. ಇವಾಗ ಇದೊಂದು ಸ್ವಲ್ಪ ಕೆಲಸ. ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಡ್ಯೂಟಿಗೆ ಲೇಟಾಗಿ ಹೋಗಿದ್ದೆ. ನಾನು ಜನರಲ್ ಶಿಫ್ಟು ಅಂದರೆ 8 o'clockಗೆ ಹೋಗಿದ್ದೆ. ಹೋಗಿ ಡ್ಯೂಟಿ ಮುಗಿಸ್ಕೊಂಡು 5 o'clockಗೆ ಡ್ಯೂಟಿ ಮುಗೀತು. ಬಂದೆ ಮನೆಗೆ, ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ನಮ್ಮ ಮನೆಯವರು ಅದೇ ಬೆಳಗ್ಗೆ ಹಾಸಿಗೆ ಎಲ್ಲ ವಾಶ್ ಮಾಡೋಕೆ ಹಾಕಿದ್ವಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಯಾಕಂದರೆ ಇನ್ನೂ 2 ಡೇಸಲ್ಲಿ ರಂಜಾನ್ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲ ಬಟ್ಟೆನ ವಾಶ್ ಮಾಡಬೇಕಾಗಿತ್ತು. ಆಮೇಲೆ ಇವತ್ತು ನೀರು ಬಿಟ್ಟಿದ್ದ ಬೆಳಗ್ಗೆ. ಇಲ್ಲಿ ಚಳಗೇರಿಲಿ ಏನಾಗುತ್ತೆ ಅಂದರೆ ವೀಕ್ಲಿ 1 time ಅಷ್ಟೇ ನೀರು ಬಿಡೋದು, ಡೈಲಿ ನೀರು ಬಿಡಲ್ಲ. ಬೋರ್ ನೀರು ಬರುತ್ತೆ, ಬಟ್ ಆ ಟೈಮಲ್ಲಿ ನಾವು ಮನೇಲಿ ಇಬ್ಬರೂ ಇರಲ್ಲ. ಅವರು ಸ್ಕೂಲ್ಗೆ ಹೋಗ್ತಾರೆ, ನಮ್ಮ ವೈಫು, ಆಮೇಲೆ ನಾನು ಕಂಪ್ನಿಗೆ ಹೋಗ್ತೀನಿ. ಹಾಗಾಗಿ ನೀರು ಹಿಡಿಯೋರು ಇರಲ್ಲ. ಸೊ ನಾವೇನು ಮಾಡಿದ್ದೀವಿ ಅಂದರೆ, ಈವನ್ ಮಧ್ಯಾಹ್ನ ಬಿಡ್ತೀನಿ ಇಲ್ಲಾಂದರೆ ನೀರು ಬಿಡ್ತೀನಿ ಅಂತ ಏನಾದರೂ ವಾಟರ್ ಮ್ಯಾನ್ ಹೇಳಿದ ಅಂದರೆ ನಾವು ಮೊದಲೇ ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ವಿ. ಏನಂದರೆ ಮನೆಯಲ್ಲಿರೋ ಪ್ರಾಬ್ಲಮ್ನೇ ಹೇಳ್ಕೊಂಡಿದ್ದೀವಿ. ಏನಂದರೆ ಇಬ್ಬರು ನಾವು ಡ್ಯೂಟಿಗೆ ಹೋಗ್ತೀವಿ. ಮಾರ್ನಿಂಗ್ ಹೋದರೆ ನಾವು ಬರೋದೇ 5 o'clock ಇಲ್ಲಾಂದರೆ 4 o'clock ಆಗುತ್ತೆ. ಸೊ ಹಾಗಾಗಿ ಬಿಟ್ಟರೆ ನೀರನ್ನ ಬೆಳಗ್ಗೆ ಬಿಡಿ, ಇಲ್ಲಾಂದರೆ ಈವ್ನಿಂಗ್ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಮಾರ್ನಿಂಗ್ ಬಿಡ್ತಾರೆ, ಇಲ್ಲಾಂದರೆ 5 o'clock ಮೇಲೆ ಬಿಡ್ತಾರೆ. ಅದು ಒಂದು ನಮಗೆ ತುಂಬ ಅನುಕೂಲ ಆಗಿದೆ ಅವರಿಂದ. ಹಾಗಾಗಿ ಇದು ಎಲ್ಲ ಹಾಸಿಗೆ ಎಲ್ಲ ವಾಶ್ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ನಾನು ಲೇಟಾಗಿ ಹೋಗಿದ್ದೆ. 5 ಗಂಟೆಗೆ ಬಂದುಬಿಟ್ಟು ಟೀ ಕುಡಿದ್ಬಿಟ್ಟು ರೆಡಿಯಾಗಿ ನಾನು ಸಿಟಿಗೆ ಹೋಗ್ಬೇಕಾಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇತ್ತು, ನಂದು ನಮ್ಮ ಫ್ರೆಂಡ್ ಮೀಟ್ ಆಗಬೇಕಾಗಿತ್ತು. ಸೊ ಹೋಗೋಣ ಅನ್ಕೊಂಡು ನಾನು ರೆಡಿಯಾಗಿ ನಿಂತ್ಕೊಂಡೆ. ಇವ್ರು ಮನೆಯವ್ರು ನೋಡಿದ್ರೆ ಇಲ್ಲ, ಹಾಸಿಗೆ ಎಲ್ಲ ತುಂಬ ವೆಯ್ಟ್ ಇದೆ, ಹಾಗಾಗಿ ಸ್ವಲ್ಪ ತಂದು ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಈಗ ತೊಗೊಂಬಂದು ಕೆಳಗಡೆ ಇಟ್ಟೆ ನಾನು. ಜಸ್ಟ್ ನಾನು ಇವಾಗ ಸ್ವಲ್ಪ ಸಿಟಿಗೆ ಹೋಗಬೇಕು, ರಾಣೇಂದ್ರಿಗೆ ಹೋಗ್ತಾ ಇದ್ದೀನಿ. ಈಗ ಹೋಗಿ ಬಂದುಬಿಟ್ಟು ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ. ಜಸ್ಟ್ ಈಗ ನಮ್ಮ ಹಸ್ಬೆಂಡ್ ಸಿಟಿಗೆ ಹೋದರು. ನಾನು ಬೆಳಗ್ಗೆ ವಾಶ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ರಲ್ಲ, ಅದನ್ನು ಸ್ವಲ್ಪ ತೊಗೊಂಬಂದರು ಅವರು. ಮಾಡಿ ಮೇಲೆ ಒಣಗಾಕಿದ್ವಿ. ಸೊ ಈಗ ಬೆಡ್ಶೀಟು, ನಮ್ಮದು ಬಟ್ಟೆ, ಬೆಡ್ ಕವರು, ದಿಮ್ಮಿನ ಕವರು ಎಲ್ಲ ವಾಶ್ ಆಯಿತು. ಅದನ್ನು ಒಣಗಿಸಿದ್ದು ಫೋಲ್ಡ್ ಮಾಡಿದೆ ಜಸ್ಟ್ ನಾವು. ಸೊ ಈಗ ಫೋಲ್ಡ್ ಮಾಡಿ ಬೆಡ್ ಕವರು, ದಿಮ್ಮಿನ ಕವರೆಲ್ಲ ಮತ್ತೆ ರಿಪ್ಲೇಸ್ ಮಾಡಿಬಿಟ್ಟು ಬೆಡ್ಡೆಲ್ಲ ಕ್ಲೀನಾಗಿ ರೆಡಿ ಮಾಡಬೇಕು. ಆ್ಯಂಡ್ ಅಗೇನ್ ಈಗ ನೈಟ್ ಊಟಕ್ಕೆ ಸಾಂಬಾರು, ಜೋಳದ ರೊಟ್ಟಿ, ಸ್ವಲ್ಪ ಮೆಂತ್ಯ ಸೊಪ್ಪಿನ ಪಚಡಿ ಮಾಡಬೇಕು. ಸೊ ಅವ್ರು ಬರೋದ್ರೊಳಗೆ ನಾನು ಡಿನ್ನರ್ ರೆಡಿ ಮಾಡ್ತೀನಿ. ಸೊ ಬೆಡ್ ಕವರು ಮತ್ತು ಪಿಲ್ಲೋ ಕವರ್ ಎಲ್ಲ ಹಾಕಿದೆ. ಸೊ ಬೆಡ್ ಈಗ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಡಸ್ಟ್ ಇತ್ತು. ಈ ಬೆಡ್ ಕವರು ಮತ್ತು ಪಿಲ್ಲೋ ಕವರ್ ಬಂದುಬಿಟ್ಟು ನಾವು ಶಿವಮೊಗ್ಗದಲ್ಲಿ ಪರ್ಚೇಸ್ ಮಾಡಿರೋದು. ಆ್ಯಕ್ಚುಲಿ ನನ್ನ ಮದುವೆ ಟೈಮಲ್ಲಿ ನಮ್ಮ ಪೇರೆಂಟ್ಸ್ ಕೊಡಿಸಿದ್ದು. ಸೊ ರಂಜಾನ್ ಹಬ್ಬ ಮಾತ್ರ ನಾವು ದಿನ ಮಾತ್ರ ಹಬ್ಬದ ಥರ ನಾವು ಸೆಲೆಬ್ರೇಟ್ ಮಾಡಲ್ಲ. ಪ್ರತಿಯೊಂದು ದಿನ ಫಸ್ಟ್ನೇ ರೋಜಾ ದಿನದಿಂದನೂ ನಾವು ಎವ್ರಿ ಡೇ ಹಬ್ಬ ಥರನೇ ಫೀಲ್ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ಮೊದಲನೇ ರೋಜಾ ಅನ್ನೋದು ರಂಜಾನ್ ಹಬ್ಬಕ್ಕಿಂತನೂ ತುಂಬ ದೊಡ್ಡದು. ಸೊ ಹಾಗಾಗಿ ನಾವು ತುಂಬ ಕ್ಲೀನ್ ಇಡ್ತೀವಿ ಮನೇನ. ಹಾಗೆ ಈ ಮ್ಯಾಟು, ಈ ಥರದ್ದು 2 ಮ್ಯಾಟ್ ತೊಗೊಂಡಿದ್ದೀವಿ ನಾವು. ಇದು ಆ್ಯಕ್ಚುಲಿ ವಿಶಾಲ್ ಮಾರ್ಟಿಂದ ತಂದಿರೋದು. ಜಸ್ಟ್ 19 rupees ಬಿತ್ತು ಅಷ್ಟೇ. ಯಾಕಂದರೆ ಬೆಡ್ ಕವರು, ಪಿಲ್ಲೋ ಕವರ್ ಎಲ್ಲ ಗಲೀಜಾಗಬಾರ್ದು ಅಂತಂದರೆ ಸೊ ಈ ಥರ ಒಂದು ಮ್ಯಾಟ್ ಇದ್ದರೆ ತುಂಬ ಒಳ್ಳೆಯದಾಗತ್ತೆ ಮನೆಯಲ್ಲಿ ಬೆಡ್ ಪಕ್ಕ. ಹಲೋ ಗೈಸ್, ಇವಾಗ ಜಸ್ಟ್ ಸಿಟಿಗೆ ಬಂದೆ ನಾನು. ಸ್ವಲ್ಪ ಅಮೌಂಟ್ನ ATMನಲ್ಲಿ ಡೆಪಾಸಿಟ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಬಂದರೆ ATMೇ ಸರಿ ಇಲ್ಲ ಸರ್. ಸೊ ಇವಾಗ ಏನು ಮಾಡಬೇಕಂತ ಗೊತ್ತಿಲ್ಲ. ಅರ್ಜೆಂಟಾಗಿ ನಮ್ಮ ಫ್ರೆಂಡ್ಗೆ ಮಂಗಳೂರಿಗೆ ಸ್ವಲ್ಪ ಅಮೌಂಟ್ ಹಾಕಬೇಕಾಗಿತ್ತು. ಸೊ ಹಾಗಾಗಿ ನಾನು ಇವಾಗ ಸಿಟಿಗೆ ಬಂದಿದ್ದೆ.
ಬಟ್ ಎ ಟಿ ಎಮ್ ಪ್ರಾಬ್ಲಮ್ ಇದೆ. ಇಲ್ಲಿ ನಮ್ಮ ರಾಣೆಬೆನ್ನೂರಲ್ಲಿರೋದು ಆ ಒಂದೇ ಎ ಟಿ ಎಮ್ಮು. ಸೊ ಇವಾಗ ನಾನು ಅಮೌಂಟ್ನ ಡೆಪಾಸಿಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಇವಾಗ ಕೇಳಿಬಿಟ್ಟು ಅವ್ರಿಗೆ ಕ್ಯಾಶ್ ಕೊಟ್ಟು ನಾನು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಫ್ರೆಂಡ್ ಒಬ್ಬರು ಮಂಗಳೂರಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಅವ್ರಿಗೆ ಅಮೌಂಟ್ ಹಾಕಬೇಕಾಗಿತ್ತು ಅರ್ಜೆಂಟಾಗಿ. ಅದಕ್ಕೋಸ್ಕರನೇ ರಾಣೆಬೆನ್ನೂರಿಗೆ ಬಂದಿದ್ದೆ ನಾನು. ಬಟ್ ಇವಾಗ ನೋಡಿದರೆ ಎ ಟಿ ಎಮ್ ಪ್ರಾಬ್ಲಮ್ ಆಗಿದೆ, ನೋ ಕ್ಯಾಶ್ ನೋ ಡೆಪಾಸಿಟ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಯಾರನ್ನಾದರೂ ಫ್ರೆಂಡ್ಸ್ ಇದ್ದರೆ ಕೇಳಿಬಿಟ್ಟು ಕಾಲ್ ಮಾಡಿ ಕೇಳಿ ಅವ್ರ ಕಡೆಯಿಂದ ಇವಾಗ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಾವು ಅಮೌಂಟ್ನ. ಸಿಟಿ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣ್ತಾ ಇದೆ ನಮ್ಮ ರಾಣೆಬೆನ್ನೂರು ಸಿಟಿ. ಇವಾಗ ಸ್ಟ್ರೀಟ್ ಲೈಟ್ ಮಸ್ತ್ ಮಾಡಿದ್ದಾರೆ, ತ್ರಿವರ್ಣ ಧ್ವಜದ್ದು ಕೇಸರಿ ಬಿಳಿ ಹಸಿರು ಲೈಟಿಂಗ್ಸ್ ಮಸ್ತ್ ಕಾಣ್ತಾ ಇದೆ. ಆಲ್ಮೋಸ್ಟ್ ಆಲ್ ನೋಡಿ ರಾಣೆಬೆನ್ನೂರು ಸ್ಟ್ರೀಟ್ ಪಿ ಬಿ ರೋಡ್ ಏನಿದೆ ಆಲ್ಮೋಸ್ಟ್ ಸ್ಟ್ರೀಟ್ ಕವರ್ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ ಇದು ನೋಡಿ ರೋಡಲ್ಲಿ. ಮನೆಯವರು ಮೊಸರು ಥರ ಕೇಳಿದರು. ಸೊ ಹಾಗಾಗಿ ಇಲ್ಲಿ ನಂದಿನಿಗೆ ಬಂದಿದ್ದೀನಿ ಮೊಸರು ತೊಗೊಂಡು ಹೋಗೋಕ್ಕೆ. ಇವಾಗ ಜಸ್ಟ್ ಮನೆಗೆ ಬಂದೆ ನನ್ನ ಸಿಟಿಯಿಂದ. ಅಪ್ಪಿ ಏನಾಯ್ತು ಗೊತ್ತಾ, ಎ ಟಿ ಎಮ್ಗೆ ಹೋಗ್ತೀನಿ, ಎ ಟಿ ಎಮ್ ನೋ ಡೆಪಾಸಿಟ್ ನೋ ಕ್ಯಾಶ್ ಅಂತ ಬರ್ತೈತೆ. ಸೊ ನೋಡಿ ಆಮೇಲೆ ಇನ್ನೂ ವರ್ಕ್ ಮಾಡ್ತಿದ್ದಾರೆ ಅವರು ಆ್ಯಕ್ಸಿಸ್ ಬ್ಯಾಂಕಲ್ಲಿ. ಆ್ಯಕ್ಚುಲಿ ಇನ್ನೊಂದೇ ಗೊತ್ತಾ, ರಾಣೆಬೆನ್ನೂರಲ್ಲಿ ಒಂದೇ ಇರೋದು ಆ್ಯಕ್ಸಿಸ್ ಬ್ಯಾಂಕ್ ಎ ಟಿ ಎಮ್, ಅಲ್ಲೇ ಡೆಪಾಸಿಟ್ ಮಾಡಬೇಕು. ಬಟ್ ಮಾಡೋಣ ಅಂತ ಹೋದೆ, ಅಲ್ಲಿ ನೋಡಿದರೆ ನೋ ಕ್ಯಾಶು ನೋ ಡೆಪಾಸಿಟ್ ಅಂತ ಇತ್ತು. ಎಂಪ್ಲಾಯೀಸ್ ಇನ್ನೂ ವರ್ಕ್ ಮಾಡ್ತಾಯಿದ್ರು 7 o'clock ಆದ್ರೂ. ಇವಾಗ ಇಯರ್ ಎಂಡ್ ಅಲ್ಲ, ಹಾಗಾಗಿ ಅವರು ವರ್ಕ್ ಮಾಡ್ತಿದ್ರು. ಕೇಳಿದೆ ಅವ್ರನ್ನ, ಇಲ್ಲ ಡೆಪಾಸಿಟ್ ಇಲ್ಲ, ಪ್ರಾಬ್ಲಮ್ ಇದೆ ಎ ಟಿ ಎಮ್ ಅಂತ ಹೇಳಿದರು. ಸೊ ಹಂಗಾಗಿ ಮತ್ತೆ ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ಅವನಿಗೆ ಕ್ಯಾಶ್ ಕೊಟ್ಟು ಅವನಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅಮೌಂಟು. ಕೆಲಸ ಆಯಿತು. ಸುಮ್ಮನೆ ಅಂದರೆ ಅದಕ್ಕಂತ ಹೋಗಿ ಸುಮ್ಮನೆ ವೇಸ್ಟ್ ಆಯಿತು. ಒಂದು 50 ರೂಪಾಯಿ ಪೆಟ್ರೋಲ್ನು ವೇಸ್ಟ್ ಮಾಡ್ಕೊಂಬಂದೆ ನಾನು ಹೋಗಿ ಸಿಟಿಗೆ ಹೋಗಿ. ಮೊಸರು ತಂದೆ. ಅಲ್ಲ ನನಗೇನು ಕನ್ಸು ಬಿದ್ದಿರ್ತದ ಎ ಟಿ ಎಮ್ ಸರಿ ಇಲ್ಲ ಅಂಥೇಳಿ. ಏನೋ ಒಂದು ಆಯ್ತು, ಸಾಲ ಆಯ್ತು. ಮೊಸರು ತಂದೀನಿ. ಇರೋದಿಬ್ರು ಮನೆಯಲ್ಲಿ, ಇವ್ರು 4 ಪ್ಯಾಕೆಟ್ ಮೊಸರು ತಗೊಂಡು ಏನು ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ ಫ್ರೆಂಡ್ಸ್. ನಾನು ಹೆಂಡ್ತಿ ಕಾಲ್ ಮಾಡಿಬಿಟ್ಟು 2 ಲೀಟ್ರ್ ಮೊಸರು ತೊಗೊಂಬಂತ ಹೇಳಿದ್ಲು. ನಾ ಏನೋ ಅರ್ಜೆಂಟಲ್ಲಿ ಇದ್ದೆ, ಬರಬೇಕಾದ್ರೆ ಆಯಿತು ತೊಗೊಂಬರ್ತೀನಿ ಅಂತ ತೊಗೊಂಬಂದು 2 ಲೀಟ್ರು. ಆಮೇಲೆ ಬೈಕಲ್ಲಿ ಬರಬೇಕಾದ್ರೆ ಯೋಚನೆ ಮಾಡ್ತಿದ್ದೀನಿ, ನಾವು ಇರೋದು ಇಬ್ಬರು 2 ಲೀಟ್ರ್ ಮೊಸರು ತಗೊಂಡು ಏನು ಡೈಲಿ 1 ಲೀಟ್ರ್ ಕುಡಿತಾಳ ಅಂದ್ಕೊಂಡೆ. ಆಮೇಲೆ ಬಂದು ಕೇಳಿದೆ, ಇಲ್ಲ ರೀ ನಾಳೆ ನಮ್ಮ ಸ್ಕೂಲಲ್ಲಿ ಇದೆ ಫಂಕ್ಷನ್ ಇದೆ, ಅದಕ್ಕೆ ಅದನ್ನ ಮಜ್ಜಿಗೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಆಯ್ತು ಬಿಡು ಅಂತೇಳಿ ಸುಮ್ಮನಾದೆ. ಮತ್ತೆ ಅಡುಗೆ ಏನು ಮಾಡ್ತಿದ್ಯಾ? ಸಾಂಬಾರು, ಮೆಂತ್ಯ ಸೊಪ್ಪಿನ ಪಚಡಿ ಮತ್ತೆ ಜೋಳದ ರೊಟ್ಟಿ. ಇದೇನು ಇದ್ರ ತುಂಬ ಬರೀ ಇವನೇ ಕಾಣ್ತದೆ ವೆಜಿಟೇಬಲ್ಲು. ಅದಕ್ಕೆ ಇನ್ನೂ ಬೇಳೆ ಬೇಯಿಸಿ ಹಾಕಬೇಕು. ಫೈನಲ್ ತೋರಿಸ್ತೀನಿ, ಚೆನ್ನಾಗಿ ಕಾಣುತ್ತೆ. ದೊಡ್ಡದಾಗಿ ಹೆಚ್ಚಿದ್ದೀನಲ್ಲ ಅದಕ್ಕೆ ಹಂಗೆ ಕಾಣ್ತಾ ಇದೆ. ಮತ್ತು ಇದೇನು ನೋಡಿ ಫ್ರೆಂಡ್ಸ್, ಏನೋ ಸಲಾಡ್ ಮಾಡಿದ್ದಾರೆ. ಏನಿದು? ಈರುಳ್ಳಿ, ಕೊತ್ತಂಬರಿ, ಸೌತೆಕಾಯಿ, ಮೆಂತ್ಯ ಸೊಪ್ಪು. ತಿನ್ಬೇಕು ಫ್ರೆಂಡ್ಸ್, ಈ ವೆಜಿಟೇಬಲ್ ತಿನ್ಬೇಕು. ಕಾಯಿ ತುರಿ ಹಾಕಬೇಕು, ಟೇಸ್ಟ್ ಬರುತ್ತೆ. ನೋಡಿ ಏನೇನು ಹಾಕು. ಒಟ್ಟು ಹೊಟ್ಟೆ ಎಸಿತೈತೆ. 8 ಗಂಟೆ ಆಗಿ ಟೈಮು. ಬೆಳಗ್ಗೆ ಮತ್ತೆ ನಾನು 5 ಗಂಟೆಗೆ ಹೇಳಬೇಕು. ಫ್ರೆಂಡ್ಸ್ ಏನಾಗುತ್ತೆ ಅಂದರೆ, ನಾವು ಮಾರ್ನಿಂಗು 7 o'clockಗೆ 7:30 7:15ಗೆ ಟಿಫಿನ್ ಮುಗಿಸ್ಬಿಡ್ತೀವಿ. ಆಮೇಲೆ ಮಧ್ಯಾಹ್ನ 12:30ಗೆ ಊಟ ಆಗಿಬಿಡುತ್ತೆ ನಮ್ಮದು. ಯಾಕಂದರೆ ಕಂಪ್ನೀಲಿ 12:30 to 2:30 ಒಳಗಡೆ ಊಟ ಮಾಡ್ಕೋಬೇಕು. ನಾವು ಬೆಳಗ್ಗೆ 7-7:30 ನಾವು ಟಿಫಿನ್ ಮಾಡಿರ್ತೀವಲ್ಲ. ಸೊ ಹಾಗಾಗಿ ಬೇಗನೆ ಹೊಟ್ಟೆ ಹಸ್ಬಿಡುತ್ತೆ ನಮಗೆ. 12 o'clock 12:30 ಒಳಗಡೆ ಮಧ್ಯಾಹ್ನ ಊಟ ಆಗಿಬಿಡುತ್ತೆ. ಸೊ ಈವ್ನಿಂಗು 7 o'clock 8 o'clock ಒಳಗಡೆ ಊಟ ಮಾಡಬೇಕು. ತುಂಬ ಹೊಟ್ಟೆ ಹಸ್ಬಿಡುತ್ತೆ ಇಷ್ಟೊತ್ತಾಗಿ ಮೇಲೆ. ಫ್ರೆಂಡ್ಸ್ ನಿಮಗೆಲ್ಲ ಅನಿಸ್ಬೋದು, ಇಬ್ಬರೇ ಇದ್ದಾರೆ ಮನೆಯಲ್ಲಿ, ಮಗ ಇದ್ದಾನೆ ಅಂತ ಹೇಳಿದರು ಅಂತ. ಹೌದು ಫ್ರೆಂಡ್ಸ್, ಮಗ ಇದ್ದಾನೆ. ಅವನು ಬಂದುಬಿಟ್ಟು 5 ವರ್ಷ ಅವನಿಗೆ ಇವಾಗ. ಅವನು ಮೊದಲಿಂದನೂ ಶಿವಮೊಗ್ಗದಲ್ಲಿ ಅವ್ರ ಅಜ್ಜಿ ಜೊತೆನೇ ಇದ್ದ ಅವನು. ಸೊ ಅವನು ಅಲ್ಲೇ ರೂಢಿಯಾಗಿದ್ದಾನೆ ಜಾಸ್ತಿ. ನಾವು ಬೆಂಗಳೂರಲ್ಲಿ 1 year ಅವರ ಮಾವ ಆಮೇಲೆ ಅವ್ರ ಅಜ್ಜಿ ಜೊತೆ ಎಲ್ಲ ಅಲ್ಲೇ ಇದ್ದ ಅವನು. ಆವಾಗ ಪ್ರಿ KG ಅಲ್ಲೇ ಮುಗಿಸಿದ.
ಆಮೇಲೆ ನೆಕ್ಸ್ಟು ನಾವು ಇಲ್ಲಿ ಕರ್ಕೊಂಡ್ಬಂದ್ವಿ, ಯಾಕಂದರೆ ನಮ್ಮ ವೈಫ್ ಇಲ್ಲಿ ಎಜುಕೇಷನ್ ಅಂತ ಸ್ಕೂಲ್ ಇದೆಯಲ್ಲ, ಆ ಸ್ಕೂಲಲ್ಲಿ ಟೀಚರ್ ಇರೋದ್ರಿಂದ ಅಲ್ಲೇ ಅವನಿಗೆ ಎಜುಕೇಷನ್, ಫ್ರೀ ಎಜುಕೇಷನ್, ಒಬ್ಬ ಮಗನಿಗೆ ಫ್ರೀ ಎಜುಕೇಷನ್ ಇದೆ ಆ ಸ್ಕೂಲಲ್ಲಿ. ಸೊ ಹಾಗಾಗಿ ನಾವು ಅಲ್ಲೇ ಅಡ್ಮಿಷನ್ ಮಾಡಿಸಿದ್ವಿ. ಅವ್ನು ಏನಾಯಿತು ಅಂದರೆ ಒಂದು 6 ಮಂತ್ ಕರೆಕ್ಟಾಗಿ ಸ್ಕೂಲ್ಗೆ ಹೋದ ಅವನು. ಆಮೇಲೆ ಏನಾಯಿತು ಅಂದರೆ ಪದೇ ಹುಷಾರಿಲ್ಲ. ಆಮೇಲೆ ಅವನಿಗೆ ಅಜ್ಜಿ ಅಂದರೆ ಭಾರಿ ಇಷ್ಟ, ಅವ್ರ ಅಜ್ಜಿ ಅಂದರೆ. ಹಾಗಾಗಿ ನಾನು ಶಿವಮೊಗ್ಗಕ್ಕೆ ಹೋಗ್ತೀನಿ, ನಾ LKGನೇ ಕರೆಸ್ಪಾಂಡೆನ್ಸಲ್ಲಿ ಓದ್ತೀನಿ ಅಂತ ಹೇಳ್ತಿದ್ದ ನನ್ನ ಮಗ ಅವನು. ಸೊ ಹಾಗಾಗಿ ನಾವು ಆಮೇಲೆ ಪದೇ ಹುಷಾರಿಲ್ದಂಗೆ ಆಗ್ತಿತ್ತು ಇಲ್ಲಿ. ಹಾಗಾಗಿ ಅವ್ರ ಅಜ್ಜಿ ಜೊತೆನೇ ಅವನು ಶಿವಮೊಗ್ಗಕ್ಕೆ ಕಳಿಸಿದ್ದೀನಿ. ಶಿವಮೊಗ್ಗದಲ್ಲಿದ್ದಾನೆ. ಸೊ ಅವನು ಬಿಲ್ಕುಲ್ ರೆಡಿ ಇಲ್ಲ ನಮ್ಮ ಜೊತೆ ಬರೋಕ್ಕೆ. ಹಾಗಾಗಿ ನೆಕ್ಸ್ಟ್ UKGನ ನಾವು ಅಲ್ಲೇ ಶಿವಮೊಗ್ಗದಲ್ಲೇ ಅಡ್ಮಿಷನ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ, ನೋಡಬೇಕು. ಜೋಳದ ರೊಟ್ಟಿ ತಟ್ತಾ ಇದ್ದೀನಿ. ಸಾಂಬಾರು ಆಯಿತು, ರೈಸ್ ಆಯಿತು, ಈಗ ರೊಟ್ಟಿ ಮಾಡಬೇಕು. ಆ್ಯಕ್ಚುಲಿ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಮಣೆ ಟೈಲ್ಸಿಂದ ಮಾಡಿರೋದು. ನಮ್ಮ ಅಜ್ಜಿ ರೊಟ್ಟಿ ಜಾಸ್ತಿ ತಿಂತಾರೆ ಅಂತ ಹೇಳಿಬಿಟ್ಟು ನಮ್ಮೂರಲ್ಲಿ, ಸೊ ನಮ್ಮ ಅಜ್ಜಿ ಶಿವಮೊಗ್ಗದಿಂದ ಮಾಡಿ ಕಳಿಸಿರೋದು. ಇದು ಟೈಲ್ಸ್ ಕಲ್ಲೇ. ಜೋಳದ ರೊಟ್ಟಿ ಮಾಡಿದ್ದೀನಿ, ರೆಡಿಯಾಗಿದೆ. ಸುಮಾರು ಒಂದು 8ರಿಂದ 10 ಜೋಳದ ರೊಟ್ಟಿ ತಟ್ಟಿಟ್ಕೊತೀನಿ. ನೈಟಿಗೂ ಆಗುತ್ತೆ, ಮತ್ತು ಬೆಳಗ್ಗೆ ಅವ್ರ ತಿಂಡಿನೂ ಇದನ್ನೇ ತಿಂದೋಗ್ತಾರೆ. ಸೌತೆಕಾಯಿ, ಮೆಂತ್ಯ ಸೊಪ್ಪಿನ ಪಚ್ಚಡಿ, ಸಾಂಬಾರು, ರೈಸು, ಜೋಳದ ರೊಟ್ಟಿ ಇವತ್ತಿನ ಡಿನ್ನರ್. ಇದನ್ನು ನಾನು ಊಟಕ್ಕೆ ಬಡಿಸಿ ಅವ್ರ ಹತ್ರ ಕೇಳ್ತೀನಿ ಯಾವ ಥರ ಇದೆ, ಟೇಸ್ಟ್ ಹೇಗಿದೆ ಅಂಥೇಳಿ ಕೇಳ್ತೀನಿ. ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು. ಕೆಲವೊಂದು ಸರಿ ನಮಗೆ ಇಷ್ಟ ಆಗಿದ್ದು ಹಸ್ಬೆಂಡ್ಸಿಗೆ ಇಷ್ಟ ಆಗಲ್ಲ. ಇನ್ನೊಂದು ಸರಿ ನಾವು ಚೆನ್ನಾಗಿ ಮಾಡದೇ ಇರೋದನ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂತಾರೆ. ಹಸ್ಬೆಂಡ್ಗೆ ಯಾವ ಥರ ರುಚಿ ಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಯಾವಾಗಲೂ ವೈಫ್ಗಳಿಗೆ ಇದೊಂದು ದೊಡ್ಡ ಪ್ರಶ್ನೆ. ಸೊ ಇವತ್ತಿನ ಡಿನ್ನರ್ ಹೇಗಿದೆ ಅಂತೇಳಿ ಅವ್ರ ಹತ್ರನೇ ಕೇಳೋಣ ಬನ್ನಿ. ಇವತ್ತಿನ ಊಟ ಹೇಗಿದೆ ರೀ? ನಿಮಗೆ ಚೆನ್ನಾಗಿ ಅನ್ನಿಸ್ತಾ? ಟೇಸ್ಟ್ ಇದೆಯಾ? ಮಸ್ತ್ ಅಲ್ವಾ? ಓಕೆ ಫ್ರೆಂಡ್ಸ್, ಊಟ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.